ಕಂಬಳ ಕಾರ್ಯಕ್ರಮದ ಯೋಜನೆಯ ಹಿಂದಿನ ತಿಂಗಳುಗಳ ಕಾಲದ ಸಂಘಟಕರ ಶ್ರಮ ಹೊರಜಗತ್ತಿಗೆ ಕಾಣಿಸೋದೇ ಇಲ್ಲ. ಕಂಬಳ ಕೇವಲ ಪಾರಂಪರಿಕ ಉತ್ಸವ ಮಾತ್ರವಲ್ಲ, ಇದು ಸಾಹಸಮಯ ಹಾಗೂ ಅದ್ಭುತ ಕಲಾ ಪ್ರಕಾರಗಳಲ್ಲಿ ಒಂದು ಎಂದು ಜಿಲ್ಲಾ ಕಂಬಳ ಸಮಿತಿಯ ಅಧ್ಯಕ್ಷ ಬೆಳಪು ದೇವಿಪ್ರಸಾದ್ ಶೆಟ್ಟಿ ಅವರು ಅಭಿಪ್ರಾಯಪಟ್ಟರು. ಹೊಸಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮುಳ್ಳಿಕಟ್ಟೆ ನಗು ಸಿಟಿ ಮೈದಾನದಲ್ಲಿ ಬೈಂದೂರು ತಾಲೂಕು ರೈತ ಸಂಘದ ಆಶ್ರಯದಲ್ಲಿ ಏಪ್ರಿಲ್ ತಿಂಗಳಲ್ಲಿ ನಡೆಯುವ ಜೋಡುಕರೆ ಕಂಬಳ ಸಹಿತ 5 ದಿನಗಳ ರೈತೋತ್ಸವ ಕಾರ್ಯಕ್ರಮಕ್ಕೆ ನಡೆದ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ನಮ್ಮ ಕಂಬಳ ಪ್ರಿಯರಿಗೆ ಒಂದು ಬಹಳಷ್ಟು ಸಂತೋಷ ಹಾಗೂ ಸಡಗರದ ಒಂದು ದಿನ. ನಾವು ಕಂಬಳ, ಕುಂದಾಪುರ, ಬೈಂದೂರು ಈ ಭಾಗದಲ್ಲೂ ಕೂಡ ಬಹಳ ಯಶಸ್ವಿಯಾಗಿ ಮತ್ತು ಬಹಳ ಪ್ರಸಿದ್ಧಿಯಾಗಿ ಸಂಪ್ರದಾಯಬದ್ಧವಾಗಿ ನಡೆಯುವಂತ ಕಂಬಳಗಳಿದೆ. ಅದು ಬಹಳ ಪುರಾತನವಾಗಿ ಇತಿಹಾಸ ಪ್ರಸಿದ್ಧವಾಗಿ ಮನೆತನಕ್ಕೆ ಅನುಗುಣವಾಗಿ ನಡೆದುಕೊಂಡು ಬರುತ್ತಿರುವಂತ ಕಂಬಳ. ಈ ಕಂಬಳದೊಟ್ಟಿಗೆ ನಮ್ಮ ದೀಪಕ್ ಕುಮಾರ್ ಶೆಟ್ಟಿ ಅವರು ಬಹಳಷ್ಟು ಹೋರಾಟಗಾರರು. ನಾನು ಬಹಳ ವರ್ಷಗಳಿಂದ ಅವರನ್ನು ಬಲ್ಲೆ. ಅವರ ಹೋರಾಟ, ಜನರ ಪರವಾಗಿ ನಿಲ್ಲುವಂತ ಧ್ವನಿ. ಪ್ರಾಸ್ತಾವಿಕವಾಗಿ ಮಾತನಾಡಿದ ಬೈಂದೂರು ತಾಲೂಕು ರೈತ ಸಂಘದ ಅಧ್ಯಕ್ಷ ದೀಪಕ್ ಕುಮಾರ್ ಶೆಟ್ಟಿ ಅವರು, ಕುಂದಾಪುರ ಹಾಗೂ ಬೈಂದೂರು ಭಾಗದಲ್ಲಿ ಇದೇ ಮೊದಲ ಬಾರಿಗೆ ಜೋಡುಕೆರೆ ಕಂಬಳದ ಆಯೋಜನೆ ಮಾಡಲಾಗುತ್ತಿದೆ. ಇದರಲ್ಲಿ ಎಲ್ಲಾ ಧರ್ಮದ ಬಂಧುಗಳು ಭಾಗವಹಿಸುವ ನಿರೀಕ್ಷೆ ಇದೆ ಎಂದರು. ಜೋಡುಕೆರೆ ಕಂಬಳ ಮಾಡಲಿಕ್ಕೆ ನಮಗೆ ಬಹಳ ಸುಲಭದ ಕೆಲಸ. ಯಾಕಂದಿಲ್ಲ, ಇಲ್ಲಿವರೆಗೆ ಯಾರು ಆ ಜೋಡುಕೆರೆ ಕಂಬಳವನ್ನು ಮಾಡಿಲ್ಲ. ನಾನು ಆ ಪ್ರಸ್ತಾಪವನ್ನು ಉದಯಕೋಟೆ ಅಂದ್ರವರಲ್ಲಿ ಇಟ್ಟಾಗ ಕಂಬಳ ಸಮಿತಿಯವರ ಚರ್ಚೆಯನ್ನು ಮಾಡಿ ಅದನ್ನ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಅವರು ಹೇಳಿದರು. ಅದೇ ರೀತಿಯಲ್ಲಿ ನಮ್ಮ ಜಿಲ್ಲೆಯ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ದೇವಿಪ್ರಸಾದ್ ಶೆಟ್ಟಿ ಅವರ ಒಂದು ಅನುಮತಿಯ ಮೇರೆಗೆ ನಮಗೆ ಒಂದು ಜಿಲ್ಲಾ ಕಂಬಳ ಸಮಿತಿ ಕಾರ್ಯಾಧ್ಯಕ್ಷ ಕೆ ಗುಣಪಾಲ್ ಕಡಂಬ ಅವರು ಮಾತನಾಡಿ, ಸಾಂಪ್ರದಾಯಿಕತೆಯನ್ನು ಉಳಿಸಿಕೊಳ್ಳುವುದರ ಮೂಲಕ ವೈಜ್ಞಾನಿಕ ದೃಷ್ಟಿಕೋನವನ್ನು ಇರಿಸಿಕೊಂಡು ಕಂಬಳ ಪರಂಪರೆಯನ್ನು ಬೆಳೆಸುವ ಕುರಿತು ಕಂಬಳ ಸಮಿತಿ ನಿರಂತರವಾಗಿ ಆಲೋಚನೆಯನ್ನು ಮಾಡುತ್ತಿದೆ. ಎಂಐಟಿ ಕಾಲೇಜಿನ ಸಹಕಾರದಲ್ಲಿ ಕೃತಕ ಬುದ್ಧಿಮತ್ತೆಯನ್ನು ಬಳಸಿಕೊಂಡು ಕಂಬಳದ ಓಟ ಹಾಗೂ ತೀರ್ಮಾನಗಳಲ್ಲಿನ ಕನಿಷ್ಠ ಲೋಪಗಳನ್ನು ಸರಿಪಡಿಸುವ ಬಗ್ಗೆ ಚಿಂತನೆಗಳು ನಡೆಯುತ್ತಿದೆ ಎಂದರು. ಹೇಳಿದ ನಂತರ ನಾನು ಬರ್ತೇನೆ ಅಂತ ಹೇಳಿದೆ. ಇಲ್ಲದಿದ್ದರೆ ಆ ಸಮಸ್ಯೆ ನಾವು ಸೃಷ್ಟಿ ಮಾಡಿದ್ದು ಅನ್ನುವಂಥ ಕೊನೆಗೆ ಸಿಗುವಂಥದ್ದು ಯಾವುದಕ್ಕೂ ಕೂಡ ಬಲಿಪಶುವಾಗಿ ಕಡಂಬರು. ಇದು ನನಗೆ 55 ವರ್ಷದ ಅನುಭವದಿಂದ ಆಗಿದೆ. ಆದರೆ ಒಳ್ಳೇದಾಗಬೇಕು ಅಂದರೆ ನಾಳೆ ದೇವಿಪ್ರಸಾದ್ ಶೆಟ್ಟರ ಮೇಲೆಯೂ ಅಪವಾದ ಬರಬಾರ್ದು. ಮತ್ತು ನಿಮಗೆ ಇದು ನಿಶ್ಚಿತವಾಗಿ ಆಗದಿದ್ದರೆ ಮುಂದುವರಿಯುವುದಕ್ಕೆ ದೃಢ ಸಂಕಲ್ಪ ಇಲ್ಲದೇ ಹೋದರೆ ಇದು ಕಂಬಳ ಮಾಡುವಂಥ ಸಮಯ ಅಲ್ಲ ಇದು. ಆದರೂ ಕೂಡ ಇಲ್ಲಿಯವರ ಒಗ್ಗಟ್ಟು, ಇಲ್ಲಿಯ ಜಾಗ ಮತ್ತು ನೀವು 5 ದಿವಸದ ಉತ್ಸವ ಎಲ್ಲ ಮಾಡ್ತೇನೆ ಅಂತ ಹೊರಟಿದ್ದೀರಿ. ಹಾಗಾಗಿ ಜನರನ್ನು ಒಂದು ಒಟ್ಟು ಸೇರಿಸೋದಕ್ಕೆ ಇದೊಂದು ಸಿಕ್ಕಿರುವಂಥ ಒಳ್ಳೆಯ ಅವಕಾಶ. ಆದರೆ ಶಾಂತರಾಮ್ ಶೆಟ್ಟಿ ಅವರು, ನಮ್ಮ ಇವರು ದೇವಿಪ್ರಸಾದ್ ಶೆಟ್ಟಿ ಅವರು ಹೇಳಿದ ಹಾಗೆ ಉದ್ಯಮಿ ಭೋಜರಾಜ್ ಶೆಟ್ಟಿ ಬೈಂದೂರು, ಜಿಲ್ಲಾ ಕಂಬಳ ಸಮಿತಿ ಗೌರವ ಸಲಹೆಗಾರ ಬಾರ್ಕೂರು ಶಾಂತಾರಾಮ ಶೆಟ್ಟಿ, ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಇರುವತ್ತೂರು ಉದಯ್ ಕೋಟ್ಯಾನ್, ಜಿಲ್ಲಾ ಕಂಬಳ ತೀರ್ಮಾನಕರ ಸಮಿತಿ ಪ್ರಮುಖರಾದ ವಿಜಯ್ ಕುಮಾರ್ ಕಂಕಿನಮನೆ, ಗಿರೀಶ್ ಬೈಂದೂರು, ಚಂದ್ರಶೇಖರ ಪೂಜಾರಿ ಆರಾಟೆ, ಮಂಜುನಾಥ ಪೂಜಾರಿ ಸಸಿಹಿತ್ಲು, ಕುಂದಾಪುರ ಪುರಸಭೆ ಮಾಜಿ ಉಪಾಧ್ಯಕ್ಷ ರಾಜೇಶ್ ಕಾವೇರಿ, ಉದ್ಯಮಿ ಸುಧಾಕರ್ ಶೆಟ್ಟಿ ಅಲ್ಸಾಡಿ, ತಾಲೂಕು ಪಂಚಾಯತ್ನ ಮಾಜಿ ಅಧ್ಯಕ್ಷ ಮಹೇಂದ್ರ ಪೂಜಾರಿ ಮತ್ತಿತರರು ಉಪಸ್ಥಿತರಿದ್ದರು. ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಆನಂದ ಕಾರ್ವಿ ಉಪ್ಪುಂದ ನಿರೂಪಿಸಿದರು. ಸುಜೇಂದ್ರ ಡಿ ಶೆಟ್ಟಿ ವಂದಿಸಿದರು. ಶ್ರೀಕಾಂತ್ ಎಮ್ಮಾಡಿ, ವಿ4 ನ್ಯೂಸ್, ಕುಂದಾಪುರ. ಪೂರ್ಣ ಭರವಸೆಯ 10,100 ಕೋಟಿ ರೂಪಾಯಿ ವ್ಯವಹಾರ. ಸಹಕಾರ ರತ್ನ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಅಭಿವೃದ್ಧಿಯ ಪಥದತ್ತ ಸಾಗುತ್ತಿದೆ SCDCC ಬ್ಯಾಂಕ್.
19 ಬಾರಿ ರಾಜ್ಯ ಅಪೆಕ್ಸ್ ಬ್ಯಾಂಕ್ ಪ್ರಶಸ್ತಿ, 18 ಬಾರಿ ನಬಾರ್ಡ್ ಪ್ರಶಸ್ತಿ ಪಡೆದ ರಾಜ್ಯದ ಬ್ಯಾಂಕ್. ಎಸ್ಸಿಡಿಸಿಸಿ ಬ್ಯಾಂಕ್ ಜನೋಪಯೋಗಿ ಸಾಲ ಯೋಜನೆಗಳು, ಕೃಷಿ, ಹೈನುಗಾರಿಕೆ, ವ್ಯಾಪಾರ ಉದ್ದೇಶಗಳಿಗೆ ಸಾಲ, ಸ್ವಸಹಾಯ ಗುಂಪುಗಳಿಗೆ ವೇತನಾಧಾರಿತ ಸಾಲ, ಕೈಗಾರಿಕೆ ಮತ್ತು ಸೇವಾ ಘಟಕ ವಾಸ್ತವ್ಯದ ಮನೆ ಸಾಲ ಸೌಲಭ್ಯ, ಚಿನ್ನಾಭರಣ, ಈಡಿನ ಸಾಲ, ವಾಹನ ಸಾಲ, ಶಿಕ್ಷಣ ಸಾಲ, ಆಕರ್ಷಕ ಬಡ್ಡಿ ದರದಲ್ಲಿ ತಕ್ಷಣ ಸಾಲ ಮಂಜೂರು. 107 ವರ್ಷಗಳ ಸಾರ್ಥಕ ಸೇವೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಪ್ರಧಾನ ಕಚೇರಿ, ಉತ್ಕೃಷ್ಟ ಸಹಕಾರಿ ಸೌಧ, ಕೊಡಿಯಾಲ್ಬೈಲ್, ಮಂಗಳೂರು.